Hello and welcome to Mustaq Kunnur Academy. Dear diploma students of all branches and PUC, ITI and degree students. ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಏನಂದರೆ ಗೌರ್ಮೆಂಟ್ಲಿಂದ ಈಗ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಫ್ರೀ ಬಸ್ ಪಾಸ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿವೆ. ಈ ಸರ್ಕ್ಯುಲರ್ ಪ್ರಕಾರ ನಾವು ನೋಡಬಹುದು. ಈಗ ಇದಕ್ಕಿಂತ ಮುಂಚೆ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಅಷ್ಟೇ ಫ್ರೀ ಬಸ್ ಪಾಸ್ ಕೊಡ್ತಾಯಿದ್ರು. ಈಗ ಬಾಯ್ಸ್ ಸ್ಟೂಡೆಂಟ್ಸಿಗೂ ಅಷ್ಟೇ ಬಸ್ ಪಾಸ್ ಫ್ರೀ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ನೋಡಬಹುದು ಸರ್ಕಾರದ ಆದೇಶ ಪ್ರಕಾರ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸುವ ಅನುಮೋದನೆ ನೀಡುವ ಕುರಿತು. ಈ ಕಂಡೀಷನ್ ಎಲ್ಲ ಏನು, ಇನ್ ಕೇಸ್ ನೀವು ಬಸ್ ಪಾಸ್ ಆಲ್ರೆಡಿ ತೊಗೊಂಡಿದ್ದರೆ ಅದು ಅಮೌಂಟ್ ಏನಾಗುತ್ತೆ ಮತ್ತು ಬಸ್ ಪಾಸ್ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ, ರಿಸಲ್ಟ್ ಅಪ್ಡೇಟ್ಗಾಗಿ, ಪಾಸಿಂಗ್ ಪ್ಯಾಕೇಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗಾಗಲೇ ಪ್ರೀವಿಯಸ್ ಕಂಡೀಷನ್ ಬಗ್ಗೆ ಇದರಲ್ಲಿ ಸರ್ಕ್ಯುಲರ್ ಬಗ್ಗೆ ಹೇಳಿದ್ದಾರೆ, ಅದರಲ್ಲಿ ನಾನು ಓದಿಲ್ಲ. ಈಗ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರುವ ಈಗ ಹೊಸ ರೂಲ್ಸ್ ಏನು ಅದರ ಪ್ರಕಾರ ಇಲ್ಲಿ ನಾವು ನೋಡಬಹುದು. ಎಲ್ಲ ಡಿವಿಷನ್ ಅಂದರೆ ನಮ್ಮ ಸಾರಿಗೆ ಇಲಾಖೆಯಲ್ಲಿ 4 ಡಿವಿಷನ್ ಇದ್ದಾವೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಇದರಲ್ಲಿ ಪ್ರಯಾಣಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ತಕ್ಷಣವಾಗಿ ಫ್ರೀಯಾಗಿ ಬಸ್ ಪಾಸನ್ನು ವಿತರಿಸುವ ಬಗ್ಗೆ ಆದೇಶ ನೀಡಲಾಗಿದೆ. ಇದರಲ್ಲಿ ಫಸ್ಟ್ ಕಂಡೀಷನ್ ಏನಂದರೆ ವಿದ್ಯಾರ್ಥಿಗಳು ಬಸ್ ಪಾಸ್ ವಿತರಣೆ ಹಾಲಿಯಲ್ಲಿ ಅನುಸರಿಸುತ್ತಿರುವ ನಿಯಮಗಳ ಪ್ರಕಾರ ಅವರಿಗೆ ಬಸ್ ಪಾಸ್ ನೀಡಬೇಕು. ಅಂದರೆ ಡಿಸ್ಟೆನ್ಸು ಮತ್ತು ಈಗಾಗಲೇ 60 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಹೇಳಿದರು ಮತ್ತು ಬಸ್ ಪಾಸದ ಅವಧಿ ಮೊದಲು ಏನಿತ್ತು ಅದೇ. ಫಾರ್ ಎಕ್ಸಾಂಪಲ್ 10 ಮಂತ್ಸ್ ಫಾರ್ ITI or 12 ಮಂತ್ಸ್ ಫಾರ್ ITI, 10 ಮಂತ್ಸ್ ಫಾರ್ ಡಿಪ್ಲೊಮಾ, ಆ ಥರ ಏನು ಅವಧಿ ಇತ್ತು ಅದೇ ಅವಧಿ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಇಂಪಾರ್ಟೆಂಟ್ ನೋಡಿ, ಈ ಅಪ್ಲಿಕೇಶನ್ ನೀವು ಸೇವಾ ಸಿಂಧು ಪೋರ್ಟಲಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕು, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಈಗಾಗಲೇ ನೀವು ಬಸ್ ಪಾಸ್ ಅನ್ನು ವಿತರಿಸಲಾಗಿದ್ದರೆ ಅದು ಚಾಲ್ತಿಯಲ್ಲಿ ಇರುತ್ತದೆ. ಆದರೆ ಇನ್ನೊಂದು ಕ್ವಶನ್ ಏನಂದರೆ ನೀವು ಅಮೌಂಟ್ ಪೇ ಮಾಡಿದರೆ ಅದು ಸರ್ಕಾರ 15 ದಿನದ ಒಳಗಡೆ ನಿಮಗೆ ಅಮೌಂಟ್ ರೀಫಂಡ್ ಮಾಡುತ್ತೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ರೀಫಂಡ್ ಮಾಡ್ತಾರಂತೆ ಮಾಹಿತಿಯನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ ನೀವು ಬಸ್ ಪಾಸನ್ನು ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ ಸೇವಾ ಸಿಂಧು ಪೋರ್ಟಲಿಗೆ ಹೋಗಿ ಅಪ್ಲೈ ಮಾಡಬೇಕು. ಈಗಾಗಲೇ ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ವಿಡಿಯೋನೂ ಕೂಡ ಮಾಡಿದ್ದೀನಿ. ಸೇವಾ ಸಿಂಧು ಪೋರ್ಟಲಿಗೆ ಹೋಗಿ ಫ್ರೀ ಬಸ್ ಪಾಸನ್ನು ಎಲ್ಲ ಡಿವಿಷನ್, ನೀವು BMTC ಆಗಿರಲಿ, KSRTC ಆಗಿರಲಿ, ಕಲ್ಯಾಣ ಕರ್ನಾಟಕ ಸಾರಿಗೆ ಆಗಿರಲಿ, ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರಿ, ನಿಮ್ಮ ಊರಲ್ಲಿ ಯಾವ ಬಸ್ಸು ಓಡಾಡ್ತವೆ ಅದನ್ನು ನೋಡಿಬಿಟ್ಟು ನೀವು ಸರಿಯಾಗಿ ಆ ಡಿವಿಷನ್ ಸೆಲೆಕ್ಟ್ ಮಾಡಿಬಿಟ್ಟು ಬಸ್ ಪಾಸ್ ಅಪ್ಲಿಕೇಶನನ್ನು ಅಪ್ಲೈ ಮಾಡಿ. ಮತ್ತೆ ಏನಾರ ಡೌಟ್ ಇತ್ತು ಅಂದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.